ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಇಂದು. ಸೊ ಟುಡೇ ಇವಾಗ ಮಳೆ ಬರ್ತಾ ಇದೆ, ಅದಕ್ಕೆ ನಾನು ಮತ್ತು ನನ್ನ ತಮ್ಮ ಸೇರ್ಕೊಂಡು ಕುಕ್ಕಿಂಗ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವನೇ ನನ್ನ ತಮ್ಮ. ಹಾಯ್ ಮಾಡು. ನೀವೇ ನೋಡ್ತಿದ್ದೀರಾ, ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇವಾಗ ಸ್ನ್ಯಾಕ್ಸ್ ಮಾಡೋಣ ಅಂತ ನೀವೇ ಮಳೆ ಸೌಂಡ್ ಕೇಳಿಸ್ಕೊತಿರ್ಬೋದು. ಸೊ ನಾನು ಇವಾಗ ಕಿಚನ್ ಒಳಗೆ ಬಂದೆ, ಯಾಕಂದರೆ ಅಡುಗೆ ಮಾಡೋಣ ಅಂತ ಸ್ನ್ಯಾಕ್ಸು. ಸೊ ಅಲ್ಲೇ ಮಳೆ ಬರ್ತಿದ್ದರಿಂದ ಅಲ್ಲೇ ಇರಬೇಕು ಅಂತ ಕೂಡ ಅನ್ನಿಸ್ತಿತ್ತು. ವೆದರ್ ಅಷ್ಟು ಚೆನ್ನಾಗಿತ್ತು. ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗೇನು ಕಾಣಿಸ್ತಿರಲಿಲ್ಲ, ಬಟ್ ರಿಯಾಲಿಟಿಯಲ್ಲಿ ತುಂಬ ಮಜವಾಗಿತ್ತು. ಸೊ ನಾನು ಇವತ್ತು ಮಾಡ್ತಿರೋ ಸ್ನ್ಯಾಕ್ಸ್ ಬಂದು ನನ್ನ ಪ್ರೀವಿಯಸ್ ಶಾರ್ಟ್, ಈ ಶಾರ್ಟಲ್ಲಿ ನೋಡಿರ್ತೀರಲ್ವ, ಅದೇ ಸ್ನ್ಯಾಕ್ಸು. ಸೊ ಬನ್ನಿ ಮಾಡೋಣವಾ. ಆ್ಯಕ್ಚುಲಿ ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಆಲೂಗಡ್ಡೆ. ಸ್ವಲ್ಪ ಅನ್ಹೆಲ್ತಿ, ಬಟ್ ಇಟ್ಸ್ ವೆರಿ 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 ಟೇಸ್ಟಿ. ಸೊ ಈ ಮಳೆಯಲ್ಲಿ ಒಂದು ಪರ್ಫೆಕ್ಟ್ ಸ್ನ್ಯಾಕ್ಸ್. ಸೊ ಅದಕ್ಕೆ ಇವಾಗ ಇದನ್ನು ಮಾಡೋಣ. ಸೊ ನಾನು ಫಸ್ಟು ಆಲೂಗಡ್ಡೆಗಳನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ನೀಟಾಗಿ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ನೀರು ಆ್ಯಂಡ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಂಡ್ ಸ್ವಲ್ಪ ಉಪ್ಪು ಆ್ಯಂಡ್ ವಾಟರ್ ಹಾಕಿ 3 ವಿಷಲ್ನ ತೆಗಿಬೇಕು. ಅಂದರೆ 3 ವಿಷಲ್ ಅಲ್ಲ, ನಿಮ್ಮ ಆಲೂಗಡ್ಡೆ ಬೇಯೋದಕ್ಕೆ ಎಷ್ಟು ವಿಷಲ್ ಬೇಕೋ ಅಷ್ಟು ನೀರು ತಗೊಬೋದು. ಬಟ್ ನಾನು 3 ವಿಷಲ್ಸ್ ತಗೋತಾ ಇದ್ದೀನಿ. ಅದು ಫುಲ್ಲು ಗಟ್ಟಿಗೂ ಇರಬಾರ್ದು, ಫುಲ್ಲು ಮೆತ್ತಗೂ ಇರಬಾರ್ದು, ಪರ್ಫೆಕ್ಟ್ ಬೆಂದಿರಬೇಕು. ಸೊ ಅದಕ್ಕೆ ನಾನು 3 ವಿಷಲ್ಸ್ನ ತೆಗಿಸ್ತಾ ಇದ್ದೀನಿ. ಹಾಗೆ ನಾನು ನಿಮ್ಮ ಜೊತೆ ಒಂದು ವಿಷಯ ಮಾತಾಡಬೇಕು. ಅದೇನೆಂದರೆ ನಮ್ಮ ಚಾನಲ್ ಡೇ ಬೈ ಡೇ ತುಂಬ ಗ್ರೋತ್ ಆಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ಈ ಥರ ಇನ್ನೂ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ಕಮೆಂಟ್ ಮಾಡಿ, ನಿಮ್ಗೆ ಇನ್ನೂ ಪ್ರ್ಯಾಂಕ್ ವೀಡಿಯೋಸ್ ತುಂಬ ಐಡಿಯಾಸ್ ಇದೆ. ಚಾನಲ್ ಗ್ರೋ ಆಗ್ತಾ ಆ ವೀಡಿಯೋಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಇವಾಗ ಆಲೂಗಡ್ಡೆ ಬೆಂದಿದೆ, 3 ವಿಷಲ್ಸ್ ಆಗಿದೆ. ಸೊ ನಾನು ಇವಾಗ ಆಲೂಗಡ್ಡೆ ತೆಗೆದ್ಬಿಟ್ಟು ಅದನ್ನು ನಾನು ಸಿಪ್ಪೆ ತೆಗ್ದು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶರ್ಗಿಂತಲೂ ಬೆಟರ್ ಆಪ್ಷನ್ ಅಂದರೆ ಫೋರ್ಕ್, ಬಿಕಾಸ್ ಇದರಲ್ಲೇ ನೀವು ಸಿಪ್ಪೆ ತಕ್ಕೋಬೋದು, ಸ್ಮ್ಯಾಶ್ ಮಾಡ್ಬೋದು. ಇಟ್ಸ್ ವೆರಿ ವೆರಿ ಈಸಿ. ಸೊ ಅದು ತುಂಬ ದೊಡ್ಡದಿರುತ್ತಲ್ಲ, ಅದರಲ್ಲಿ ಅಷ್ಟು ಸ್ಮ್ಯಾಶ್ ಮಾಡೋಕ್ಕೆ ಕನ್ವೀನಿಯೆಂಟ್ ಆಗೋಲ್ಲ. ಬಟ್ ಫೋರ್ಕ್ ಈಸ್ ಬೆಟರ್ ಆಪ್ಷನ್. ಸೊ ನಾನು ಸ್ಮ್ಯಾಶರು ಯೂಸ್ ಮಾಡ್ತೀನಿ, ಬಟ್ ದಿಸ್ ಈಸ್ ದ ಬೆಟರ್ ಆಪ್ಷನ್ ಫಾರ್ ಮೀ. ಇವಾಗ ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ಇದನ್ನು ಒಂದು ಸೈಡಿಗೆ ಇಡ್ತಾಯಿದ್ದೀನಿ. ಸೈಡಿಗಿಟ್ಟು ಇದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ತೊಗೋತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಕಾರ್ನ್ಫ್ಲೋರ್. ಸೊ ನೀವು ಸ್ವಲ್ಪ ಕಾರ್ನ್ಫ್ಲೋರ್, 1 ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೋಬೇಕು. ಸೊ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ ಆ್ಯಂಡ್ ಪೆರಿ ಪೆರಿ ಮಸಾಲ ಆ್ಯಂಡ್ ಗರಂ ಮಸಾಲ ಆ್ಯಂಡ್ ಸ್ವಲ್ಪ ಖಾರದ ಪುಡಿ ಆ್ಯಂಡ್ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಡೋ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಸೊ ನೋಡ್ತಾ ಇದ್ದೀರ, ನನ್ನ ತಮ್ಮ ಇವಾಗ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವ್ನು ಆವಾಗಲಿಂದ ಸುಮ್ಮನೆ ಇದ್ದ, ಬಟ್ ಇದನ್ನು ಕಲಿಸೋದಕ್ಕೆ ಹೆಲ್ಪ್ ಮಾಡ್ದ. ಸೊ ಇವಾಗ ಇನ್ನೊಂದು ಕಡೆ ನಾನು ಒಂದು ಬಾಣಲಿನ ಇಡ್ತಾಯಿದ್ದೀನಿ, ಒಂದು ಪ್ಯಾನ್. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಾಯೋದಕ್ಕೆ ಬಿಡ್ತಾಯಿದ್ದೀನಿ. ಎಣ್ಣೆ ಹದವಾಗಿ ಕಾದಿದ್ರೆ ನೀವು ಏನೇ ಹಾಕಿದ್ರೂ ಪರ್ಫೆಕ್ಟಾಗಿ ಬೇಯುತ್ತೆ. ಆ್ಯಂಡ್ ನಾನು ಈ ಕಡೆ ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆ ಡೋ ಥರ ಕನ್ಸಿಸ್ಟೆನ್ಸಿಲಿರೋ ಆಲೂಗಡ್ಡೆನ ತೊಗೊಂಡು ನಮ್ಗೆ ಯಾವ್ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ನಾನು ಕುರ್ಕುರೆ ಥರ ಮಾಡ್ಕೋತಾ ಇದ್ದೀನಿ, ಮತ್ತು ವಡೆ ಥರ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ರೌಂಡಾಗೂ ಮಾಡ್ಕೋಬೋದು. ನೀವು ಯಾವ ಥರ ಮಾಡಿಕೊಂಡ್ರೂ ಪರ್ಫೆಕ್ಟಾಗಿ ಬರುತ್ತೆ. ನಾನು ಇವಾಗ ಕಾದಿರೋ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಇವಾಗ ಇನ್ನೊಂದು ಕಡೆ ತಿರುವಾಕಿ ನಾನು ಇವಾಗ ಒಂದು ಬೌಲಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ನೀವೇ ನೋಡ್ತಿದ್ದೀರ, ತುಂಬ ಕ್ರಿಸ್ಪಿ ಆಗಿದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ರಿಯಲ್ ಆಗಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿ ಆ್ಯಂಡ್ ಈ ಚಳಿಗೆ ಮಾತ್ರ ಪರ್ಫೆಕ್ಟ್ ಕಾಂಬಿನೇಷನ್. ಸೊ ಮಳೆ ನೋಡ್ತಾ ಇದ್ದೀರಾ, ಇನ್ನೂ ನಿಂತಿಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್